ಹಾಯ್ ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಕಲಾ ಕನ್ನಡತಿ ವ್ಲಾಗ್ಸ್. ನಾನು ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಸೂಪರ್ ಫಾಸ್ಟ್ ಆಗಿ ರೆಡಿ ಆಗ್ತಂತ ಇನ್ಸ್ಟೆಂಟ್ ರವೆ ದೋಸಾ ರೆಸಿಪಿ. ಸೊ ಅದನ್ನ ಹೇಗ್ ಮಾಡೋದು, ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಟಲಿನಷ್ಟು ರವೆ ತಗೊಂಡಿದ್ದೀನಿ. ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂತಾ ಇದ್ದೀನಿ. ಮೀಡಿಯಂ ರವೆ ಅಂದ್ರೆ ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆ ಅಂತ ಹೇಳ್ತೀವಲ್ಲ ಅದು. ಜೊತೆಗೆ ಇಲ್ಲಿ ಒಂದು ಬಟ್ಟಲಿನಷ್ಟು ಮೊಸರನ್ನ ತಗೊಂಡಿದ್ದೀನಿ. ರವೆ ಮತ್ತು ಮೊಸರು ಎರಡನ್ನು ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ರವೆಯಿಂದ ಉಪ್ಪಿಟ್ಟಿರ್ಬೋದು, ಈ ತರ ಬೇರೆ ಬೇರೆ ತರ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀವಿ. ಸೊ ಈಗೊಮ್ಮೆ ಇನ್ಸ್ಟೆಂಟ್ ಆಗಿ ದೋಸೆ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿ ಮತ್ತೆ ಬೇಗ ಮಾಡ್ಕೋಬಹುದಂತ ರೆಸಿಪಿ ಇದು. ಮತ್ತೆ ಬಹಳ ಕಡಿಮೆ ವಸ್ತುಗಳ ಉಪಯೋಗನ ಮಾಡಿಕೊಂಡು ತುಂಬಾ ರುಚಿಯಾಗಿ ಮಾಡ್ಕೋಬಹುದು. ಇವಾಗ ಅದಕ್ಕೆ ಒಂದು ಸ್ವಲ್ಪ ನೆನೆಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇಟ್ಬಿಡೋಣ. ಸೊ ಇವಾಗ ರವೆ ಚೆನ್ನಾಗಿ ನೆಂದಿದೆ. ಸೊ ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ. ಸುಮಾರು 10 ನಿಮಿಷದ ಒಳಗಡೆನೆ ಮಾಡ್ಕೋಬಹುದಾದಂತ ಒಂದು ರೆಸಿಪಿ ಇದು. ಇವಾಗ ನಾನು ನೆನೆಸಿದಂತ ಮಿಶ್ರಣನ ಅದಕ್ಕೆ ಹಾಕೊಂಡು ಸ್ವಲ್ಪ ಅದಕ್ಕೆ ನೀರನ್ನ ಸೇರಿಸಿ ಇದನ್ನು ರುಬ್ಕೊತಾ ಇದ್ದೀನಿ. ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ಎತ್ಕೊಳ್ಳೋಣ. ಇವಾಗ ಇದು ರುಬ್ಬಿ ರೆಡಿ ಆಗಿದೆ. ಇವಾಗ ಈ ಕಡೆ ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಂತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಕೋಬೇಕು. ಇದಿಷ್ಟನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇದಿಷ್ಟನ್ನ ಒಮ್ಮೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ, ಸಣ್ಣಗೆ ಕಟ್ ಮಾಡ್ಕೊಂಡಿರೋದು. ಒಂದು ದಪ್ಪ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಮೀಡಿಯಮ್ದಾದ್ರೆ 2 ತಗೊಳ್ಳಿ. ಇಲ್ಲಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ನಾನು. ಹಸಿರು ಮೆಣಸಿನ್ಕಾಯಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ ಇದಿಷ್ಟನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋ ತರ 1-2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆನಲ್ಲಿ. ಒಂದೇ ತರ ದೋಸೆಗಳನ್ನ ತಿಂದು ಬೇಜಾರಾಗಿದ್ದಾಗ ಈ ತರ ಡಿಫ್ರೆಂಟ್ ಆಗಿ ಒಮ್ಮೆ ದೋಸೆನ ಟ್ರೈ ಮಾಡಿ. ಸೊ ಕೆಲವೊಮ್ಮೆ ಸಮಯ ಕಡಿಮೆ ಇದ್ದು ಬೇಗ ತಿಂಡಿ ಮಾಡ್ಬೇಕಾಗಿರುತ್ತೆ, ಅಂತ ಟೈಮಲ್ಲಿ ಕೂಡ ನೀವು ಇದನ್ನ ಮಾಡ್ಕೋಬಹುದು. ಇವಾಗ ನಾವು ರುಬ್ಬಿದಂತ ಮಿಶ್ರಣನ ಪಾತ್ರೆಗೆ ಹಾಕೊಂಡು ಅದಕ್ಕೆ ಏನು ಈ ಫ್ರೈ ಮಾಡ್ಕೊಂಡಿದ್ವಿ ಈರುಳ್ಳಿ, ಕಡಲೆಬೇಳೆ ಮತ್ತೆ ಹಸಿರು ಮೆಣಸಿನ್ಕಾಯಿ, ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಮ್ಮೆ ನೀಟಾಗಿ ಎಲ್ಲಾನು ಒಂದೇ ತರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೊನೆಯಲ್ಲಿ ಒಂದು ಸ್ವಲ್ಪ ಅಡಿಗೆ ಸೋಡಾನ ಆ್ಯಡ್ ಮಾಡಬೇಕಾಗುತ್ತೆ ಇದಕ್ಕೆ. ಯಾಕೆಂದ್ರೆ ನಾವು ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಸ್ವಲ್ಪ ಸ್ಮೂತ್ ಆಗಿ ಬರಬೇಕು ದೋಸೆ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದೇ ಒಂದು ಚಿಟಿಕೆ ಅಡಿಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಅದನ್ನ ಸೇರಿಸಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇವಾಗ ಹಿಟ್ಟು ರೆಡಿ ಆಯ್ತು ನಮಗೆ. ಇವಾಗ ಸ್ಟವ್ ಮೇಲೆ ಒಂದು ಹಂಚನ್ನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ. ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಿ ರೆಡಿ ಮಾಡ್ಕೊಂಡಿದ್ದಂತ ಹಿಟ್ಟನ್ನ ನಾನು ಇವಾಗ ಇಲ್ಲಿ ಹಂಚ್ ಮೇಲೆ ಹಾಕ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾದ ನಂತರ ಈ ತರ ಇದನ್ನ ಹಿಟ್ಟನ್ನ ಹಾಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕು. ಯಾಕಂದ್ರೆ ಅದು ಆ ತರ ಇದ್ರೇನೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ತರ 2 ಕಡೆ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಇವಾಗ ನಮಗೆ ದೋಸೆ ರೆಡಿ ಆಯ್ತು. ಇದಕ್ಕೆ ಬೇಕಾದ್ರೆ ನೀವು ಕ್ಯಾರೆಟ್ ಅನ್ನ ಬೇಕಾದ್ರೆ ತುರಿದು ಸೇರಿಸ್ಕೋಬಹುದು, ಅಥವಾ ಯಾವ್ದಾದ್ರು ಸೊಪ್ಪು, ಸಬ್ಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಈ ತರ ಕೂಡ ಅದನ್ನು ಕೂಡ ಕಟ್ ಮಾಡಿ ಇದಕ್ಕೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಥವಾ ಇಷ್ಟರಲ್ಲೇ ಮಾಡ್ಕೊಂಡ್ರು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಬೇಯೋ ಟೈಮಲ್ಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕೊಂಡು ಬೇಯಿಸ್ಕೋಬಹುದು. ಬೇಕಾದ್ರೆ ಎಣ್ಣೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಈ ದೋಸೆ ತುಂಬಾ ಸಾಫ್ಟ್ ಆಗಿ ಕೂಡ ಬರುತ್ತೆ, ತಿನ್ಲಿಕ್ಕೆ ಕೂಡ ತುಂಬಾ ಸ್ಮೂತ್ ಆಗಿ ಆಗುತ್ತೆ. ಯಾಕೆಂದ್ರೆ ಅಡಿಗೆ ಸೋಡಾ ಹಾಕಿರ್ತೀವಿ, ಹಾಗಾಗಿ ಸ್ಮೂತ್ ಆಗಿ ಬರುತ್ತೆ ದೋಸೆ. ಸೊ ಈ ತರ ಎಲ್ಲ ದೋಸೆನೂ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ಸೊ ಇನ್ಸ್ಟೆಂಟ್ ಆಗಿ ಮಾಡ್ತಕ್ಕಂಥ ರವೆ ದೋಸೆ ರೆಡಿ ಆಯ್ತು. ಬಹಳ ಬೇಗನೆ ತುಂಬಾ ಸಿಂಪಲ್ ಆಗಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಈ ದೋಸೆನ ಮಾಡ್ಕೋಬಹುದು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ದೋಸೆ ಹೇಗ್ ಬಂತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.
ಈ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಕಾಯಿ ಚಟ್ನಿನ ಮಾಡಿದ್ದೆ. ನೀವು ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಯಾವುದೇ ಚಟ್ನಿ ಮಾಡಿಕೊಂಡ್ರು ಕೂಡ ಇದಕ್ಕೆ ಸೂಟ್ ಆಗುತ್ತೆ. ಸೊ ನಾನಿವತ್ತು ಮಾಡಿದ್ದು ಕಾಯಿ ಚಟ್ನಿ. ಸೊ ನೀವು ಕೂಡ ಮನೆಯಲ್ಲಿ ದೋಸೆನ ಟ್ರೈ ಮಾಡಿ, ಜೊತೆಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.